ಬಾಹುಬಲಿ ಗೀತಾಂಜಲಿ 8ನೇ ಆವೃತ್ತಿಯ ಲೋಕಾರ್ಪಣಾ ಕಾರ್ಯಕ್ರಮ ಪರಮ ಪೂಜ್ಯ ಯುಗಲ ಮುನಿವರಿಯರ ದಿವ್ಯ ಹಸ್ತದ ಮೂಲಕ ಈ ಪ್ರಕಾಶನಕ್ಕೆ ಮಹಾಪೋಷಕರಾಗಿ ಶ್ರೀ ಹರ್ಷೇಂದ್ರ ಕುಮಾರ್ ಹಾಗೂ ಸುಪ್ರಿಯ ಹರ್ಷೇಂದ್ರ ಕುಮಾರ್ ಅವರ ಸೇವೆಯನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಪರಮ ಪೂಜ್ಯ ಯುಗಳ ಮುನಿ ಮಹಾರಾಜರ ಪಾವನ ಉಪಸ್ಥಿತಿಯಲ್ಲಿ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ಹಾಗೂ ಕಿರುತೆರೆಯ ನಟ ಶ್ರೀ ಅನಿರುದ್ಧ್ ಜತಕರ್ ಹಾಗೂ ಖ್ಯಾತ ಗಾಯಕಿ ಅನನ್ಯಾ ಭಟ್ ರವರು ಆಗಮಿಸಿದ್ದರು. ಶ್ರೀ ಅನಿರುದ್ಧ್ ಜತಕರ್ ರವರು ತಮ್ಮ ಜೀವನದಲ್ಲಿ ಈ ರೀತಿಯ ಅಮೋಘ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿ ಪಾಲ್ಗೊಳ್ಳುತ್ತಿರುವುದಾಗಿ ತಿಳಿಸುತ್ತಾ, ನಮ್ಮ ಸಂಪ್ರದಾಯಗಳು ಉಳಿದು ಬೆಳೆಯಬೇಕು, ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಹರಡಬೇಕು ಎಂದು ತಿಳಿಸಿದರು. ಅನಿತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಪರಿಕಲ್ಪನೆ ಏನು ಮಾಡಿಕೊಂಡಿದ್ದಾರೆ, ಇದು ನಿಜಕ್ಕೂ ಶ್ಲಾಘನೀಯ. ನಾನು ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳಿಗೆ, ವಿಭಿನ್ನ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಆದರೆ ಈ ಒಂದು ಕಾರ್ಯಕ್ರಮ ಏನಿದೆ ಇದು ತುಂಬ ವಿಶಿಷ್ಟವಾದದ್ದು. ಈ ಥರದ ಕಾರ್ಯಕ್ರಮಕ್ಕೆ ನಾನು ಇದುವರೆಗೂ ಹೋಗೇ ಇಲ್ಲ. ನನಗೆ ಈ ಥರದ ಕಾರ್ಯಕ್ರಮ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಜೈನ ಸಮಾಜದ ಬಗ್ಗೆ ಮತ್ತಷ್ಟು ಹೆಚ್ಚು ತಿಳಿಯಲಿ, ಜನಗಳಿಗೆ ತಿಳಿಯಲಿ, ಅದರ ಪ್ರಚಾರ ಆಗಲಿ, ನಮ್ಮ ಸಾಹಿತ್ಯದ ಬಗ್ಗೆ ಪ್ರಚಾರ ಆಗಲಿ. ಹೊಸ ಹೊಸ ಸಾಹಿತ್ಯ ಬರಿತಾ ಇದ್ದಾರೆ, ಹೊಸ ಹೊಸ ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರೆ, ಹೊಸ ಹೊಸ ಗಾಯಕರು ಹುಟ್ಕೊಳ್ತಾ ಇದ್ದಾರೆ, ಹೊಸ ಹೊಸ ವೇದಿಕೆ ಹುಟ್ಕೊಳ್ಳಿ. ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ನಮ್ಮೆಲ್ಲರಿಗೂ ಆ ಭಗವಂತ ಮತ್ತಷ್ಟು ಮಗದಷ್ಟು ಶಕ್ತಿ ಕೊಡಲಿ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜಿಸೋದಕ್ಕೆ. ಕುಮಾರಿ ಅನನ್ಯಾ ಭಟ್ ರವರು ಶುಭ ನುಡಿಗಳೊಂದಿಗೆ ತಮ್ಮ ಕಂಚಿನ ಕಂಠದಿಂದ ಹಾಡನ್ನು ಹಾಡಿ ಸಭಿಕರಲ್ಲಿ ಸಂಚಲನ ಮೂಡಿಸಿದರು. ಅನನ್ಯಾ ಭಟ್ ಅವರು ಹಾಡಿರ್ತಾರೆ, ಆದರೆ ಅವರ ಕೇಳಿಕೊಂಡಾಗ ನಾನು ಸ್ಟೇಜಲ್ಲಿ ಒಂದೇ ಹಾಡು ಹಾಡ್ತೇನೆ ಹೇಳಿದರು. ಆನಂತರ ಕೋರ್ ಕಮಿಟಿಯವರು, ನಮ್ಮ ಅಜಿತ್ರು ಅವರೆಲ್ಲ ಕೇಳಿಕೊಂಡ ಮೇಲೆಗೆ 2 ಹಾಡನ್ನು ಹಾಡ್ತೇನೆ ಹೇಳಿದರು. ನಾವು ಮಂಗಳೂರು ವಿಭಾಗ ಮತ್ತು ಕಾರ್ಕಳದ ಪರವಾಗಿ 3 ಹಾಡುಗಳನ್ನು ಹಾಡಬೇಕು ಅಂತ ಅವರನ್ನು ಕೇಳಿಕೊಂಡಿದ್ದೇವೆ. ಏನಿದ್ರು ಕೂಡ ಅವರನ್ನು ಈ ಸನ್ನಾರಕ್ಕೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಷ್ಟೋ ಸಾವಿರಾರು ಮಕ್ಕಳು ಹಾಗೆ ಹಿರಿಯರು ಎಲ್ಲರಿಗೂ ಹಾಡೋ ಆಸಕ್ತಿ ಇರುತ್ತೆ, ಅಥವಾ ಅವರ ಭಕ್ತಿಯನ್ನು ಬೇರೆ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದಿರತ್ತೆ. ಅಂತಹ ಒಂದು ಆಸೆಗೆ, ಆಕಾಂಕ್ಷೆಗಳಿಗೆ ಈ ಥರದ ಒಂದು ಸ್ಟೇಜ್ ನಿರ್ಮಿಸಿ 7 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇದು ಇನ್ನೂ 7,000 ವರ್ಷ ನಡೀಲಿ ಅಂತ ಕೇಳ್ಕೊಳ್ತಾ, ನನ್ನ ಭಾಗ್ಯ ನಾನು ಇವತ್ತಿಲ್ಲಿ ನಿಂತಿರೋದು ನಿಮ್ಗಳ ಮುಂದೆ ಹಾಡೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಈ ಸಮಾರೋಪ ಸಮಾರಂಭದಲ್ಲಿ ಭಾರತೀಯ ಜೈನ್ ಮಿಲನ್ನ ರಾಷ್ಟ್ರೀಯ ಉಪಾಧ್ಯಕ್ಷರಾದ ವೀರಾಂಗನ ಅನಿತಾ ಸುರೇಂದ್ರ ಕುಮಾರ್ ಅವರು, ವಲಯ 8ರ ಕಾರ್ಯಾಧ್ಯಕ್ಷರಾದ ವೀರ್ ಕೆ ಪ್ರಸನ್ನಕುಮಾರ್, ಗೌರವಾಧ್ಯಕ್ಷರಾದ ವೀರಾಂಗನ ಶೀಲಾ ಅನಂತರಾಜುರವರು, ಅಧ್ಯಕ್ಷರಾದ ವೀರ್ ಕೆ ಯುವರಾಜ್ ಭಂಡಾರಿ, ಶ್ರೀಮತಿ ಸೋನಿಯಾ ವರ್ಮಾ, ನಿರ್ದೇಶಕರು ಜನಭಜನಾ ಕೇಂದ್ರ ಸಮಿತಿ, ನಿಕಟಪೂರ್ವ ಅಧ್ಯಕ್ಷರಾದ ವೀರ್ ಪುಷ್ಪರಾಜ್ ಜೈನ್, ಪ್ರಧಾನ ಕಾರ್ಯದರ್ಶಿಗಳಾದ ವಿ ರತ್ನರಾಜ್ ಜೈನ್, ಮಂಗಳೂರು ವಿಭಾಗದ ಉಪಾಧ್ಯಕ್ಷರಾದ ವೀರ್ ಸುದರ್ಶನ್, ಕಾರ್ಕಳ ಜೈನ್ ಮಿಲನ್ ಅಧ್ಯಕ್ಷರಾದ ವೀರಾಂಗನ ಮಾಲತಿ ವಸಂತರಾಜುರವರು, ಲಂಡನ್ ಜೈನ್ ಮಿಲನ್ನ ಅಧ್ಯಕ್ಷರಾದ ವೀರ್ ಡಾಕ್ಟರ್ ನರೇಂದ್ರ ಅಳದಂಗಡಿಯವರು ಉಪಸ್ಥಿತರಿದ್ದರು. ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಮಾತನಾಡಿ, ಕನ್ನಡದ ಭಾಷೆಗೆ ಇದು ದೊಡ್ಡ ಕೊಡುಗೆ.
ಎಷ್ಟು ಸಾಹಿತ್ಯ, ಎಷ್ಟು ಹಾಡು, ಎಷ್ಟು ನಾನು ಇವತ್ತು ನೋಡ್ತಾ ಇದ್ದೆ, ಆ ಸಣ್ಣ ಮಕ್ಕಳು ಸಮೇತ ಒಂದು ಚೀಟಿ ಇಲ್ಲದೆ ಹಾಡ್ತಾರೆ. ನಾವು ನಿತ್ಯ ಓದೋರು ಸ್ವಲ್ಪ ರೆಫರೆನ್ಸ್ ಬುಕ್ ಬೇಕಾಗುತ್ತೆ, ಆದರೆ ಏನಿಲ್ಲದೆ ಆ ಹುಡುಗರು ಚೆನ್ನಾಗಿ ಹಾಡಿದರು, ಎಲ್ಲರೂ ಸಂತೋಷಪಟ್ಟರು. 1800 ಜನ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದರೆ 1800 ಕುಟುಂಬಗಳಲ್ಲಿ ಈ ಹಾಡುಗಳು ಮನೆ ಮನೆಗೆ ಹೋಗಿದೆ. ಈ ಮನಸ್ಸು ತುಂಬಿದೆ. ಹಾಗಾಗಿ ಈ ಕಾರ್ಯಕ್ರಮ ನಾವು ಮಾಡಿದ್ದು ಸಾರ್ಥಕ. ಅನಿತನಿಗೆ ಒಂದು ವಿಶೇಷ ಆಸಕ್ತಿ ಏನು ಅಂತ ಹೇಳಿದರೆ, ಅದು ಆಗಬೇಕು ಅಂದರೆ ಆಗಬೇಕು. ನಾವು ಸ್ವಲ್ಪ ಉದಾಸೀನದವ್ರು, ನಿಧಾನ ಆದರೂ ತೊಂದರೆ ಇಲ್ಲ ಅಂಥೇಳಿ. ಸ್ವಲ್ಪ ಬಹುಶಃ ಅವರೆಲ್ಲ ನಗ್ತಾರೆ, ಭಾಳ ಸ್ಲೋ ಆಯಿತು ಕಾರ್ಯಾಧ್ಯಕ್ಷರು ಅಂಥೇಳಿ. ಆದರೆ ನಾವು ಮಾಡುವಂಥದ್ದನ್ನು ಈ ಪ್ಲ್ಯಾಟ್ಫಾರ್ಮ್ನ ಮೂಲಕ ಅವರೇನು ಇವತ್ತು ಮುನಿಗಳು ಅಮೋಘವಾಗಿ ಮಾತಾಡಿದರು. 2 ವಿಷಯ ಹೇಳಿದರು, ಇದು ನಿಲ್ಲಿಸಬೇಡಿ ಅಂತ ಅಪ್ಪಣೆ ಆಗಿದೆ, ಇದನ್ನು ಮಾಡಿ ಕಂಟಿನ್ಯೂ ಮಾಡಿ ಅಂತೇಳಿ. ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿಲ್ಲ, ನೀವು ಮಾಡಬೇಕು ಅಂತ ಹೇಳಿದ್ದಾರೆ, ಅಂದರೆ ನೀವು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ. ಅವರೊಂದು ಉಲ್ಲಾಸ. ನನ್ನ ಹತ್ರ ಅನಿರುದ್ಧ ಹೇಳ್ತಾಯಿದ್ರು, ಸ್ವಾಮಿ ಇವರು ನೀವು ಹೇಳ್ತೀರಿ ಒಂದೇ ಸಲ ಆಹಾರ ತಗೊಳ್ಳೋದು ಇಷ್ಟು ಜೋರಾಗಿ ಹೇಗೆ ಮಾತಾಡ್ತಾರೆ ಅಂತ. ನಾವು 3 ಸಲ ತಗೊಂಡ್ರು ಏನು ಮಾತಾಡೋಕ್ಕಾಗೋದಿಲ್ಲ. ಅಂದರೆ ಅದು ಜ್ಞಾನದ ಭಂಡಾರ. ಅವರಲ್ಲಿರುವಂಥ ಜ್ಞಾನವನ್ನು ಅವರು ನಮಗೆ ಹರಿಸ್ಕೊಟ್ಟಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಅಂದು ವಿಜೇತ ತಂಡಗಳಾದ ಹಿರಿಯರ ವಿಭಾಗದಲ್ಲಿ ಕ್ರಮವಾಗಿ ಮೈಸೂರು ವಿಭಾಗದ ಹಾಸನದ ಸಿದ್ದಾಯಿನಿ ಜಿನಭಜನ ತಂಡ ಪ್ರಥಮ ಸ್ಥಾನ ಗಳಿಸಿದರೆ, ದ್ವಿತೀಯ ಸ್ಥಾನವನ್ನು ಮೈಸೂರು ವಿಭಾಗದ ಧವಳಧ್ವನಿ ಜಿನಭಜನ ತಂಡ ಶ್ರವಣಬೆಳಗೊಳ ಹಾಗೂ ತೃತೀಯ ಸ್ಥಾನವನ್ನು ಮಂಗಳೂರು ವಿಭಾಗದ ಬಾಹುಬಲಿ ಸೇವಾ ಸಮಿತಿ ಧರ್ಮಸ್ಥಳ ಪಡೆದವು.
ಹಿರಿಯರ ವಿಭಾಗದಲ್ಲಿ ಕೀರ್ತಿಶೇಷ ಮಾರ್ನಾಡು ವರ್ಧಮಾನ್ ಹೆಗಡೆ ಅವರ ಸ್ಮರಣಾರ್ಥ ರೋಲಿಂಗ್ ಟ್ರೋಫಿಯನ್ನು ಮೈಸೂರು ವಿಭಾಗ ಪಡೆಯಿತು. ಅದೇ ರೀತಿ ಕಿರಿಯರ ವಿಭಾಗದಲ್ಲಿ ಧಾರವಾಡ ವಿಭಾಗದ ನಿರಂಜನ ತಂಡ ಬೆಳಗಾವಿ ಪ್ರಥಮ ಸ್ಥಾನ, ಬೆಂಗಳೂರು ವಿಭಾಗದ ಹಂಸಧ್ವನಿ ತಂಡ ಬೆಂಗಳೂರು ದ್ವಿತೀಯ ಸ್ಥಾನ ಹಾಗೂ ಮಂಗಳೂರು ವಿಭಾಗದ ಕೇವಲೇಶ್ ತಂಡ ವೇಣೂರು ತೃತೀಯ ಸ್ಥಾನ ಪಡೆದವು. ಕಿರಿಯರ ವಿಭಾಗದಲ್ಲಿ ಮಹಾಕವಿ ರತ್ನಾಕರ ವರ್ಣಿ ಸ್ಮರಣಾರ್ಥ ರೋಲಿಂಗ್ ಟ್ರೋಫಿಯನ್ನು ಪಡೆಯಿತು. जन्मजरे मृत्यु भय विनाशम सर्वात्मनं गुणशेषणं कैवल्यनाथेशनं देवादिदेवादिन सूर्यनं श्रीपार्श्वनाथेशवन्द्यं मृत्युञ्जय श्रीजिननाथनं धर्ममोदनं सुखनिलयं पूजितेश्वर
ಈ ಒಂದು ಜಿನಭಜನಾ ಕಾರ್ಯಕ್ರಮವನ್ನು ಭಾರತೀಯ ಜೈನ್ ಮಿಲನ್ ವಲಯ 8ರ ಕಾರ್ಯಾಧ್ಯಕ್ಷರಾದ ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರ ಪೋಷಣೆಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ವೀರಾಂಗನಾ ಅನಿತಾ ಸುರೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ವಲಯ 8ರ ಅಧ್ಯಕ್ಷರಾದ ವೀರ್ ಕೆ ಯುವರಾಜ್ ಭಂಡಾರಿ ಮತ್ತು ಮಂಗಳೂರು ವಿಭಾಗದ ಕಾರ್ಕಳ ಜೈನ್ ಮಿಲನ್ ಆತಿಥ್ಯದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ವೀರಾಂಗನಾ ಶ್ರದ್ಧಾ ಅಮಿತ್, ಶ್ರೀಮತಿ ಸೋನಿ ವರ್ಮಾ, ವೀರ್ ಪಿ ಅಜಿತ್ ಕುಮಾರ್, ವೀರಾಂಗನಾ ಅನಿತಾ ವಾಸುದೇವ್, ವೀರಾಂಗನಾ ಪ್ರೇಮಾ ಸುಖಾನಂದ್, ವೀರ್ ಜಿತೇಂದ್ರ ಕುಮಾರ್ ಮತ್ತು ಬೆಂಗಳೂರು ವಿಭಾಗದ ಕಾರ್ಯದರ್ಶಿಗಳಾದ ವೀರ್ ವಿಲಾಸ್ ಪಾಸಣ್ಣನವರು ಇವರುಗಳು ಸಂಯೋಜಕರಾಗಿ ಸಹಯೋಗ ಒದಗಿಸಿದರು. ಈ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ಸುಂದರವಾದ ಕ್ಷಣಗಳ ಝಲಕ್ನೊಂದಿಗೆ ನಿಮಗಾಗಿ ಪ್ರಸ್ತುತಪಡಿಸಿದ್ದೇವೆ. ಇದು ಜ್ವಾಲಮಾಲಾ ನ್ಯೂಸ್ ರವರ ಪ್ರಸ್ತುತಿ.